ಓಕೆ, ಇಂಪಾರ್ಟೆಂಟ್ ಪಾಯಿಂಟ್. ನಗರ ಪ್ರದೇಶದಲ್ಲಿ ಸಂಪೂರ್ಣ ಮೇಲುಗೈ ಸಾಧಿಸಿದೆ ಭಾರತೀಯ ಜನತಾ ಪಕ್ಷ. ಇದು ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿ. ಕಾಂಗ್ರೆಸ್ ಪ್ರಾಬಲ್ಯದ ಗ್ರಾಮೀಣ ಪ್ರದೇಶದ ಮತಪಟ್ಟಿಗಳ ಮತ ಎಣಿಕೆ ಕಾರ್ಯ ಇನ್ನೂ ಇದೆ. ಹೀಗಾಗಿ ಕಾಂಗ್ರೆಸ್ ನಡೆ ಯಾವ ಕಡೆ ಆಗಬಹುದು, ಕಾಂಗ್ರೆಸ್ ಆಸೆ ಜೀವಂತ ಅನ್ನೋದನ್ನ ತಳ್ಳಿ ಹಾಕುವಂತಿಲ್ಲ. ಬೇರೆದೇ ಲೆಕ್ಕಾಚಾರ ಹೊಂದಿ ರಾಮನೂರು ಕುಟುಂಬ ದಾವಣಗೆರೆ ಚುನಾವಣೆಯಲ್ಲಿ ಬಿಗ್ ಟ್ವಿಸ್ಟ್ ಕಾದಿದ್ಯಾ? ಯಾಕಂತ ಹೇಳಿದ್ರೆ ಅರ್ಲಿ ಸೆಲೆಬ್ರೇಷನ್ ಇಸ್ ನಾಟ್ ಎಟ್ ಆಲ್ ಐಡಿಯಲ್. ಅಂದ್ರೆ ಈಗಲೇ ಗೆದ್ದಿದ್ದೀವಿ ಎನ್ನುವ ಸಂಭ್ರಮದಲ್ಲಿ ಇರೋ ಹಾಗಿಲ್ಲ. ಅಭಿ ಪಿಕ್ಚರ್ ಬಾಕಿ ಹೇ. ನಗರ ಪ್ರದೇಶದಲ್ಲಿ ಸಂಪೂರ್ಣ ಮೇಲುಗೈ ಸಾಧಿಸಿದೆ ಭಾರತೀಯ ಜನತಾ ಪಕ್ಷ. ಇದು ಸದ್ಯದ ಅಪ್ಡೇಟ್ನ ಪ್ರಕಾರ. ಎಸ್, ಶಂಕರ್ ಬಿರಾದರ್, ಗೋ ಹೆಡ್. ಇದೇ ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ ಲೀಡರ್ಗಳು ಹೇಳ್ತಾರೆ, ಯಾರ್ರೀ ಆ ವ್ಯಕ್ತಿ ಎಷ್ಟು ಓಟ್ ತಗೊಂಡಿದ್ದಾರೆ MP ಎಲೆಕ್ಷನ್ ಅಲ್ಲಿ, ಅವ್ರು ಏನ್ ನಮ್ ಲೆಕ್ಕನೇ ಇಲ್ಲ, ನಾವು ಆನೆ ಇದ್ದಾಗ ನೀವು ಇಷ್ಟೊಂದು ನೋವು ಮಾಡ್ಕೊಳ್ಳ ಅಂದ್ರೆ ಬೇಜಾರಾಗ್ತಿದ್ಯಾ ಅವ್ರಿಗೆ? ನಾವು ಕಾಂಗ್ರೆಸ್ ಟಿಕೆಟ್ ಕೊಡ್ಬೇಕಿತ್ತು ಆ ವಿಚಾರ ನಾನು ಹೇಳಿಲ್ಲ. ನೀವು ನನಗೇನು ಅಲ್ಲಿ ಏನೆಲ್ಲ ನಡೀತಾ ಇದೆ, ಈಕ್ವೇಷನ್ಸ್ ಹೆಂಗೆ ಚೇಂಜ್ ಆಗ್ತಾ ಇದೆ, ಕಳೆದ ಬಾರಿಗೂ ಇವರಿಗೂ ಆ ಡಿಫರೆನ್ಸ್ ಇದೆ ಅಂತ ಹೇಳಿದೆ. ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದಾರೆ, ನನಗೂ ಕೂಡ ಅದೇ ಭಾವನೆ ಇರೋದು. ನೀವು ಹೇಳಿದ ಮತ್ತೆ ಅಷ್ಟು ಮತಗಳನ್ನ ಪಡೆದುಕೊಂಡು ಬಿಡ, ಅವ್ರಿಗೊಂದು ಅವಕಾಶ. JB ವಿನಯ್ ಕುಮಾರ್ ಅವರಿಗೆ ಅವಕಾಶ, ಅವ್ರಿಗೆ ಬೋನಸ್. ಅವರ ಹೆಸರು ರೇಸಲ್ಲಿದೆ ಅಂತ ಹೇಳಿದ್ರೆ ಅವ್ರಿಗೆ ಬೋನಸ್ ಆಗಿತ್ತು. ಆದ್ರೆ ಅಫ್ಕೋರ್ಸ್ ಅವರು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಒಬ್ಬ ಉದಯೋನ್ಮುಖ ನಾಯಕರಾಗ್ತಾ ಇದ್ದಾರೆ, ದಟ್ ಇಸ್ ಸೆಕೆಂಡ್ರಿ. ಆದ್ರೆ ಅದಕ್ಕಿಂತ ಬೇರೆ ಅಂಶಗಳು ಯಾವ್ದಾದ್ರು ಪರಿಣಾಮ ಬೀರಿದ್ಯಾ ಅನ್ನೋದು ಒಂದು ಲೆಕ್ಕಾಚಾರ. ಅದೊಂದೇನಾ ವಿನಯ್ ಕುಮಾರ್ ಅವ್ರದ್ದು ಒಂದು ಅಂಶ? ಅದೊಂದೇ ಅಲ್ಲ, ನಾನು ಎಲ್ಲಾನು ಹೇಳಿದೆ. ಇಲ್ಲಿ ಆದಂತಹ ಕೆಲವೊಂದು ಕಲಸು ಮೇಲೋಗರ ಒಂದು ಶೇಕಿ ಒಂದು ಏನ್ ನಡೆಯಿತು ಅಲ್ಲಿ ವಿದ್ಯಮಾನಗಳು, ಅದು ಒಂದು ಕಾಂಗ್ರೆಸ್ ಇಂದ ನಡೀತು ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ಕಾಂಗ್ರೆಸ್ ನ ಒಳಗೆ ನಡೆದಿರೋದು ಸತ್ಯ, ಅದನ್ನ ನಾವು ಒಪ್ಕೊಳ್ಳೇಬೇಕು ಬಿಡಿ. ಅಲ್ಲ, ಅಲ್ಲ, ಕೆಲವರು ಅದನ್ನ ಹೇಗೆ ಬಂಡತನದಿಂದ ಸಾಧಿಸ್ಕೊಳ್ತಾರೆ, ನಾನು ಹಂಗೆ ಹೇಳ್ತಿಲ್ಲ. ಅಲ್ಲಿ ಒಂದು ಶೇಕ್ ಆಗಿರೋದು ನಿಜ, ಅದನ್ನ ಆನೆಸ್ಟ್ಲಿ ಐ ಶುಡ್ ಅಡ್ಮಿಟ್. ಅದ್ರ ಜೊತೆಗೆ ಅದು ಖಂಡಿತವಾಗ್ಲೂ ಆಗಬಾರ್ದಾಗಿತ್ತು, ಬಟ್ ಆಗಿದೆ, ಅದನ್ನ ನಾವು ಒಪ್ಕೊಳ್ಬೇಕು. ಅದ್ರ ನಂತರ SDP ಅನ್ನೋರು ಯಾವ ರೀತಿ ಬಂದ್ರು, ಯಾವ ರೀತಿಯ ಒಂದು ಅದನ್ನ ಆ ಒಂದು ವಿದ್ಯಮಾನವನ್ನ ತಮ್ಗೆ ಬೇಕಾದಂಗೆ ಬಳಸ್ಕೊಳ್ಳೋದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೋಮುವಾದದತ್ತ ಯಾವ ಕಮ್ಯುನಿಟಿಗಳು ಹೋಗೋದನ್ನು ನಾನು ಒಪ್ಪೋದಿಲ್ಲ. ಇಲ್ಲಿ ಕಾಂಗ್ರೆಸ್ BJP ಪ್ರಶ್ನೆ ಅಲ್ಲ, ಕೋಮುವಾದವನ್ನ ಅಜೆಂಡಾ ಯಾರು ಹೋಗೋದನ್ನು ನಾನು ಒಪ್ಪೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಈಗ SDPI ನ ಯಾವ ರೀತಿ ನೋಡ್ತೀರಿ ತಾವು? SDPI ಪರವಾಗಿ ಕೆಲಸ ಮಾಡಿದಂತ ಕಾಂಗ್ರೆಸ್ ನಾಯಕರಿಗೆ ಏನ್ ಹೇಳ್ತೀರಾ ನೀವು? ಈಗ ನೀವು ಕೇಳಿದ್ರಿ SDPI ಪರವಾಗಿ ಯಾವ ಕಾಂಗ್ರೆಸ್ ನಾಯಕರು ವರ್ಕ್ ಮಾಡಿಲ್ಲ, ನಮಗೆ ಅಧಿಕೃತವಾಗಿ ನಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಓಕೆ, ಇವ್ರನ್ನ ಏನಕ್ಕೆ ಅಬ್ದುಲ್ ಜಬ್ಬಾರ್ ಮತ್ತೆ ನಜೀರ್ ಅಹಮದ್ ಅವ್ರನ್ನ ಯಾಕೆ? ಅದು ಎರಡು ಬೇರೆ ಬೇರೆ ವಿಚಾರಗಳು, ನೀವು ಡಾಟ್ ಕನೆಕ್ಟ್ ಮಾಡಬೇಕು. ಯಾವ ಬೇರೆ ವಿಚಾರ? ಇವಾಗ ಅಬ್ದುಲ್ ಜಬ್ಬಾರ್ ಅವ್ರನ್ನ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳ್ಬಿಟ್ಟು ಅವ್ರ ಪಕ್ಷ ವಿರೋಧಿ ಚಟುವಟಿಕೆ ಅಂದ್ರೆ ಏನು ಮೇಡಮ್? ಅಲ್ಲ, SDPI ಅವರನ್ನು ಸಹಾಯ ಮಾಡಿದ್ರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದೊಬ್ಬರನ್ನೇ ನಾನು ಹೇಳ್ತಾ ಇರೋದು. ನೀವು ನಜೀರ್ ಅವ್ರನ್ನ ಅದಕ್ಕೆ ತಳುಕು ಅವರು ಮುಖ್ಯಮಂತ್ರಿ ಎರಡು ಹೇಳಿಕೆಗಳನ್ನ ನಾನು ಕೇಳಿಕ್ ಇಷ್ಟಪಡ್ತೀನಿ. ಪ್ರಶ್ನೆ ಕೇಳಲಿಕ್ಕೆ ನಿಮ್ಮ ಮುಖಗಳು ಹೇಳಿದ್ರು, ಮುಸಲ್ಮಾನರಿಗೆ ವೋಟ್ ಹಾಕ್ಬೇಡಿ ಅಂತ ಹೇಳಿ ಹೇಳಿದ್ರು ನಿಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮುಸಲ್ಮಾನರಿಗೆ ವೋಟ್ ಹಾಕ್ಬೇಡಿ, ಕಾಂಗ್ರೆಸ್ಗೆ ವೋಟ್ ಹಾಕಿ ಅಂತ ಹೇಳಿದ್ರು ನಿಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಎರಡನೇ ಹೇಳಿಕೆ, ನಿಮ್ಮ ಅಲಯನ್ಸ್ ಮುಸ್ಲಿಂ ಲೀಗ್ ಕೇರಳದಲ್ಲಿ 2021 ಹೇಳುತ್ತೆ, ಹಿಂದೂಗಳನ್ನ ದೇವಸ್ಥಾನದ ಗಂಟೆಗಳಿಗೆ ನೇತು ಹಾಕ್ತೇವೆ ಅಂತ ಹೇಳಿದ್ರು. ಇದು ಕೋಮುವಾದಿತನನ? ಇದು ಯಾವುದು ನನಗೆ ಗೊತ್ತಿಲ್ಲ. ಅದು ಬರೀ ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ ಸೀಮಿತ. ನಾನು ಹೇಳ್ತೀನಿ, ಕಾಂಗ್ರೆಸ್ ನಿಂದ ಗ್ರಾಮ ಪಂಚಾಯತ್ ಸದಸ್ಯರಿಂದ ಮಾತಾಡಿಲ್ಲ. ಬಿಜೆಪಿ ಇನ್ನೊಂದು ಹೇಳ್ಬಿಡ್ತೀನಿ. ನನಗೆ ಎಣಿಸಕ್ಕೆ ಸಾಧ್ಯ ಇಲ್ಲ. ಒಂದೆರಡು ಸ್ಟೇಟ್ಮೆಂಟ್ ಕೊಡುವಂತಹ ಕೋಮುವಾದಿ ಭಾಷೆ ನನಗೆ ಸಾಧ್ಯ ಇಲ್ಲ. ಯುಟಿ ಫರ್ಜಾನ ಅವರು ಬಹಳ ಪ್ರಾಮಾಣಿಕವಾಗಿ ಒಪ್ಪಿಕೊಂಡು ಇಲ್ಲಿ ಮಾತನಾಡ್ತಾ ಇದ್ದೀರಿ. ಅಂದ್ರೆ ನಾವು ಅಷ್ಟು ಅಲ್ಲಿ ಇರೋ ಸತ್ಯಕ್ಕೆ ವಿರುದ್ಧವಾಗಿ ಬಂಡತನದಿಂದ ನಾವು ಮಾತನಾಡೋದು ಅದು ನಮ್ಗೆ ಶೋಭೆ ಅಲ್ಲ, ಅದು ಮುಜುಗರ ತರುತ್ತೆ ಅಂತ. ಈಗ ಇವ್ರು ಮಾಡೋ ಕಮೆಂಟಿಗೆ ಅಥವಾ ಅವ್ರು ಹೇಳ್ತಾ ಇರೋ ಸತ್ಯಕ್ಕೆ
ನೀವು ಇಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ನಾನು ಹೇಳ್ತೀನಿ ಹೇಳಿ. ಅವ್ರು ಇವಾಗ ಒಂದು ಅಲ್ಲ, statement SDP ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೊಂಡಿಲ್ಲ ಅಂದ್ರೆ ಕೋಮುವಾದ ಅನ್ನೋದ್ರ ಬಗ್ಗೆ ಮತ್ತೆ ನೀವು ವ್ಯಾಖ್ಯಾನಿಸ್ಬೇಕಾ, ವ್ಯಾಖ್ಯಾನವನ್ನು ಹೇಳ್ಬೇಕಾಗಿದ್ಯಾ ಅಂತ. ಕೋಮುವಾದ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಪಟ್ಟಂತದ್ದು ಅಥವಾ ಹಿಂದುತ್ವದ ಪರವಾಗಿ ಹೋದ್ರೆ ಮಾತ್ರ ಕೋಮುವಾದ ಅಂತ ಏನಾದ್ರು ಅಂದ್ಕೊಂಡಿದ್ದೀರಾ? ಇಲ್ಲ, ಅದನ್ನೇ ನಾನು ಹೇಳಿದಲ್ವಾ, ನಾನು ಅದನ್ನೇ ಅಲ್ವಾ ಹೇಳಿದ್ದು, ನಾನು ಅದನ್ನೇ ಹೇಳಿದ್ದು. ತೆಲಂಗಾಣದ ಮುಖ್ಯಮಂತ್ರಿ ಹೇಳ್ತಾರೆ ರೇವಂತ್ ರೆಡ್ಡಿ ಅನ್ಬೇಡಿ, ಮೇಲೆ ರೇವಂತ್ ಖಾನ್ ಅಂತ ಕರೀರಿ ಅಂತ ಹೇಳ್ತಾರೆ. ಇದು ಕೋಮುವಾದನಾ? ಇರ್ಲಿಲ್ವಾ? ನಾನು ಮುಂದಿನ ಜನ್ಮದಲ್ಲಿ ದೇವೇಗೌಡ ಅಪ್ಪಾಜಿಯವರೆಲ್ಲ ತರಕೋಬಿಟ್ಟಿದ್ದೀವಿ. ಪಂಚರಾಜ್ಯದ ಡೈವರ್ಟ್ ಆಗ್ತಾ ಇದೆ. ಅದಕ್ಕೆಲ್ಲ ನೋಡಿ ಸರ್, ನಾವ್ ಚರ್ಚೆ ಸರ್, ಇವತ್ತು ನಾವು ಚರ್ಚೆ ಮಾಡ್ಬೇಕಾಗಿರೋದು. ಆಯ್ತು ಮೇಡಮ್, ಆಯ್ತಾಯ್ತು. ನಾವು ಇವತ್ತು ಚರ್ಚೆ ಮಾಡ್ಬೇಕಾಗಿರುವಂತದ್ದು ಪಂಚರಾಜ್ಯದಲ್ಲಿ. ಅಲ್ಲ, ಒಂದ್ ನಿಮಿಷ ಇದನ್ನ ಕಂಪ್ಲೀಟ್ ಮಾಡಿ ಹೋಗೋಣ. ಅದನ್ನ ಹೇಳಬಾರ್ದು ಅಂತೇನಿಲ್ಲ. ಇಲ್ಲ, ರಾಜಕಾರಣದ ಈ ನಂಬರ್ಸ್ ಗೆ ರಾಜಕಾರಣದ ಲೇಪನ ಇರೋದ್ರಿಂದ ಅದನ್ನ ಡಿಸ್ಕಸ್ ಮಾಡಬಾರ್ದು ಅಂತ ನೋಡಿ. ಸಾಮಾನ್ಯ ದೇವೇಗೌಡ ಅಪ್ಪಾಜಿ ಅವರು ಹೇಳಿರೋದು ನಿಜ, ನಾನು ಎಲ್ಲೂ ಹೇಳಿಲ್ಲ ಅಂತ ವಾದ ಮಾಡ್ತಾ ಇಲ್ಲ. ಆದ್ರೆ ಯಾವ ಕಾಂಟೆಸ್ಟ್ ಅಲ್ಲಿ ನಾವು ಹೇಳಿದೀವಿ ಅನ್ನೋದು ಎರಡನೇದು, ನಿಮಗೆ ಕಮ್ಯುನಲ್ ಟೆನ್ಷನ್ಸ್ ಕ್ರಿಯೇಟ್ ಮಾಡೋದು ಬೇರೆ. ಆದ್ರೆ ನಾವು ಆ ಒಂದು ಸಂದರ್ಭದಲ್ಲಿ ನಾವು ಒಂದು ಸ್ಟೇಟ್ಮೆಂಟ್ ಮಾಡಿರ್ಬೇಕಾದ್ರೆ ಇಷ್ಟಪಟ್ಟು ಮಾಡಿರ್ತೀವಿ, ನಾವೇನು ಇವತ್ತೇನಿಲ್ಲ. ಆದ್ರೆ ಇವತ್ತು ಕೂಡ ನಾವು ಸೆಕ್ಯುಲರ್, ನಾವೇನು ಯಾರು ಈ ಪರವಾಗಿ ಕಮ್ಯುನಲ್ ಟೆನ್ಷನ್ಸ್ ನ ಕ್ರಿಯೇಟ್ ಮಾಡೋ ರೀತಿ ನಾವೆಲ್ಲೂ ಮಾತಾಡ್ತಾ ಇಲ್ಲ. ಎನಿವೆ, ದಟ್ ಈಸ್ ಒನ್. ಇವತ್ತು ನಾವು ಚರ್ಚೆ ಸಬ್ಜೆಕ್ಟ್ ಇರುವಂತದ್ದು ನೋಡಿ, ಪಂಚರಾಜ್ಯ ರಿಸಲ್ಟ್ಸ್ ಗಳು ಬರಬೇಕಾದ್ರೆ ನಾವಿಲ್ಲಿ ಯೋಚನೆ ಮಾಡೋದು ನೋಡಿ, ಎರಡು ರಾಷ್ಟ್ರೀಯ ಪಕ್ಷಗಳಿವೆ. ಯೋಚನೆ ಮಾಡಬೇಕಾಗಿರುವಂತದ್ದು ಎರಡು ರಾಷ್ಟ್ರೀಯ ಪಕ್ಷಗಳಿದಾವೆ, ಒಂದು ಪ್ರಾದೇಶಿಕ ಪಕ್ಷ ನಾವು ಕೂತ್ಕೊಂಡಿದೀವಿ. ಇಲ್ಲಿ 824 ಸೀಟ್ ಇರೋದು. ಇದರಲ್ಲಿ ಅವರು ಯಾರ ಜೊತೆ ಎಲ್ಲ ಅಲೈನ್ ಆಗಿದ್ದಾರೆ, ಇವ್ರು ಯಾರ ಜೊತೆ ಎಲ್ಲ ಅಲೈನ್ ಆಗಿದ್ದಾರೆ, ಇವತ್ತು ಯಾವ್ಯಾವ ರಿಸಲ್ಟ್ಸ್ ಗಳು ಬರ್ತಾ ಇದೆ, ಆ ರಿಸಲ್ಟ್ಸ್ ಬರ್ತಾ ಇರೋದ್ರಲ್ಲಿ ಮುಂದಿನ ದಿನಗಳಲ್ಲಿ ಪ್ರಾದೇಶಿಕಗಳಂತ ಎಫೆಕ್ಟ್ಸ್ ಗಳು ಎಷ್ಟಾಗುತ್ತೆ, ಪ್ಲಸ್ ಈಗ ಕಾಂಗ್ರೆಸ್ ಅವರು ಎಲ್ಲೆಲ್ಲಿ ಎಷ್ಟೆಷ್ಟು ಗೆಲ್ತಾರೆ ಅಥವಾ ಅವ್ರಿಗೆ ಎಷ್ಟು ಸೀಟ್ಸ್ ಬಂದಿತ್ತು, ಇದನ್ನ ನಾವು ಚರ್ಚೆ ಮಾಡುವಂತ ವಿಚಾರ.